ನಮಸ್ಕಾರ. ನಮ್ಮ ಇಂದಿನ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮ್ಮೆಲ್ಲರಿಗೂ ಬಾಲ್ಯದ ಒಂದಲ್ಲ ಒಂದು ನೆನಪಿರುತ್ತೆ ಅಲ್ವಾ? ಖಂಡಿತವಾಗಿಯೂ. ಪಕ್ಕಾ ಮುಗ್ಧ, ಸರಳ ಅಂತ ನಮಗನಿಸಿದ ಒಂದು ಕ್ಷಣ. ಆ ಕ್ಷಣವನ್ನ ಮತ್ತೆ ಬದುಕಬೇಕು, ಅದೇ ಭಾವನೆಯನ್ನ ಮತ್ತೆ ಅನುಭವಿಸಬೇಕು ಅಂತ ನಾವೆಲ್ಲರೂ ಒಂದಲ್ಲ ಒಂದು ಸಲ ಪ್ರಯತ್ನಿಸಿರ್ತೇವೆ. ಆದರೆ ಅದು ಯಾಕೆ ಸಾಧ್ಯ ಆಗಲ್ಲ? ಆ ಹಳೆಯ ನೆನಪು ಈಗ ಅಷ್ಟೊಂದು ಸಂಕೀರ್ಣವಾಗಿ ಯಾಕೆ ಕಾಣುತ್ತೆ? ಇಂದು ನಾವು ಎ.ಕೆ. ರಾಮಾನುಜನ್ರವರ ಒಂದು ಅದ್ಭುತ ಕವಿತೆಯ ಮೂಲಕ ಕಳೆದು ಹೋದ ಆ ಮುಗ್ಧತೆಯ ಹುಡುಕಾಟದ ಒಂದು ಪಯಣವನ್ನ ಶುರು ಮಾಡೋಣ. ಲುಕಿಂಗ್ ಫಾರ್ ಅ ಕಸಿನ್ ಆನ್ ಅ ಸ್ವಿಂಗ್. ಹೌದು, ಅದೇ ಕವಿತೆ. ಹೌದು, ನೀವು ಹೇಳಿದ ಹಾಗೆ ಇದು ಕೇವಲ ಒಂದು ಕವಿತೆಯ ವಿಶ್ಲೇಷಣೆಯಲ್ಲ, ಇದು ನಮ್ಮೆಲ್ಲರ ಅನುಭವದ ಕಥೆನೇ. ನಿಜ. ಅಂದ್ರೆ ನೆನಪುಗಳು ಕಲ್ಲಿನ ಕೆತ್ತನೆಯಲ್ಲ ಅಲ್ವಾ, ಅವು ನಮ್ಮ ಜೊತೆ ಬೆಳೆಯುವ, ಬದಲಾಗುವ ಜೀವಿಗಳು. ರಾಮಾನುಜನ್ ಈ ಕವಿತೆಯಲ್ಲಿ ಬಾಲ್ಯದ ಒಂದು ಸಣ್ಣ ಘಟನೆ ದೊಡ್ಡವರಾದ ಮೇಲೆ ಹೇಗೆ ಒಂದು ಸಂಪೂರ್ಣ ಹೊಸ ಆಳವಾದ ಅರ್ಥವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಅತ್ಯಂತ ಸೂಕ್ಷ್ಮವಾಗಿ ಹಿಡಿದಿಟ್ಟಿದ್ದಾರೆ. ಬನ್ನಿ ಇವತ್ತು ಈ ಕವಿತೆಯನ್ನ ಒಂಥರ ಪೋಸ್ಟ್ ಮಾರ್ಟಮ್ ಮಾಡೋಣ. ಪ್ರತಿ ಸಾಲನ್ನ ಬಿಡಿಸಿ ಅದರೊಳಗಿನ ಭಾವನೆ ಏನು ಅಂತ ನೋಡೋಣ. ಖಂಡಿತ. ಹಾಗಿದ್ರೆ ಆ ಬಾಲ್ಯದ ಮುಗ್ಧ ಜಗತ್ತಿಗೆ ಮೊದಲು ಹೋಗ್ಬರೋಣ. ನಾನು ಕವಿತೆ ಮೊದಲ ಭಾಗವನ್ನು ಓದ್ತೇನೆ. When she was 4 or 5, she sat on a village swing, and her cousin, 6 or 7, sat himself against her. ಇಲ್ಲಿನ ಚಿತ್ರಣ ತುಂಬಾ ಸರಳ ಮತ್ತು ಸ್ಪಷ್ಟ ಅಲ್ವಾ? ಹೌದು. ಒಂದ್ ಹಳ್ಳಿ, ಒಂದು ಜೀಕಾಲಿ, 4-5 ವರ್ಷದ ಹುಡುಗಿ, ಅವಳಿಗಿಂತ 1-2 ವರ್ಷ ದೊಡ್ಡವನಾದ ಸೋದರ ಸಂಬಂಧಿ. ಇಲ್ಲಿ ಸ್ಯಾಟ್ ಹಿಮ್ಸೆಲ್ಫ್ ಅಗೇನ್ಸ್ಟ್ ಹರ್ ಅನ್ನೋ ಸಾಲು ಅದು ಮುಖ್ಯ. ಅವರ ನಡುವೆ ಒಂದು ದೈಹಿಕ ಸ್ಪರ್ಶ ಇದೆ. ಹೌದು, ಒಂದು ಸಾಮೀಪ್ಯವಿದೆ. ಆದ್ರೆ ಅದಕ್ಕೆ ಯಾವುದೇ ಬೇರೆ ಅರ್ಥವಿಲ್ಲ. ಮಕ್ಕಳ ಸಹಜ ಆಟದಲ್ಲಿರುವಂತಹ ಒಂದು ಮುಗ್ಧವಾದ ಸನ್ನಿವೇಶವಿದು. ಕರೆಕ್ಟ್. ಇಲ್ಲಿ ಯಾವುದೇ ಲೈಂಗಿಕ ಅರಿವು, ಮುಜುಗರ ಆ ಥರದ್ಯಾವುದೂ ಇಲ್ಲ. ಕೇವಲ ಜೊತೆಯಾಗಿ ಆಟವಾಡುವ ಖುಷಿಯಷ್ಟೇ. ಸರಿ, ಆ ಜೀಕಾಲಿಯ ಆಟ ಮುಂದುವರೆದಂತೆ ಏನಾಗುತ್ತೆ? ಇಲ್ಲಿಂದ ಕವಿತೆ ಸ್ವಲ್ಪ ಆಳಕ್ಕೆ ಇಳಿಯಲು ಶುರು ಮಾಡುತ್ತೆ ಅನ್ಸುತ್ತೆ. ಮುಂದಿನ ಸಾಲುಗಳು ಹೀಗಿವೆ. ವಿತ್ ಎವ್ರಿ ಲಂಜ್ ಆಫ್ ದಿ ಸ್ವಿಂಗ್ ಶಿ ಫೆಲ್ಟ್ ಹಿಮ್ ಇನ್ ದ ಲಂಜಿಂಗ್ ಪಿಟ್ಸ್ ಆಫ್ ಹರ್ ಫೀಲಿಂಗ್. ಈ ಲಂಜಿಂಗ್ ಪಿಟ್ಸ್ ಆಫ್ ಹರ್ ಫೀಲಿಂಗ್ ಅನ್ನೋ ಪದಗುಚ್ಛ ಇದೆಯಲ್ಲ, ಇದು ಬಹಳ ಕುತೂಹಲಕಾರಿ. ಇದರ ಅರ್ಥ ಕೇವಲ ಭಾವನೆಗಳ ಆಳ ಅಂತಾನಾ, ಅಥವಾ ಅದಕ್ಕಿಂತ ಹೆಚ್ಚೇನಾದ್ರೂ ಇದೆಯಾ? ಅದ್ಭುತವಾದ ಪ್ರಶ್ನೆ. ಇಲ್ಲಿ ಲಂಜ್ ಅನ್ನೋ ಪದಕ್ಕೆ ಗಮನ ಕೊಡಬೇಕು. ಸರಿ. ಲಂಜ್ ಅಂದ್ರೆ ಕೇವಲ ಚಲನೆ ಅಲ್ಲ, ಅದೊಂದು ರಭಸದ ನೆಗೆತ. ಜೀಕಾಲಿ ಮುಂದೆ ನುಗ್ಗಿದಾಗ ಆಗುವ ವೇಗದ ಅನುಭವ. ಆ ಪ್ರತಿ ನೆಗೆತಕ್ಕೂ ಅವಳಿಗೆ ಅವನ ಇರುವಿಕೆಯ ಅನುಭವ ಆಗ್ತಾ ಇದೆ. ಎಲ್ಲಿ? ಇನ್ ದ ಲಂಜಿಂಗ್ ಪಿಟ್ಸ್ ಆಫ್ ಹರ್ ಫೀಲಿಂಗ್. ಅಂದ್ರೆ ಅವಳ ಭಾವನೆಗಳ ಆಳದ ಕುಳಿಗಳಲ್ಲಿ ಇದೇ ಮೊದಲ ಬಾಳಿಗೆ ಏನೋ ಒಂದು ಹೊಸ ಸಂವೇದನೆ ಜಾಗೃತವಾಗ್ತಿದೆ. ಅದೊಂದು ಹೆಸರಿಸಲಾಗದ, ವಿವರಿಸಲಾಗದ ಅನುಭವ. ಒಂಥರ ಅವಳ ದೇಹ ಮತ್ತು ಮನಸ್ಸು ಮೊದಲ ಬಾರಿಗೆ ಎಚ್ಚೆತ್ತುಕೊಳ್ಳುತ್ತಿರುವ ಹಾಗೆ. ಆದರೆ ಇದು ಪ್ರಜ್ಞಾಪೂರ್ವಕವಾಗಿ ಅಲ್ಲಲ್ವಾ? ಖಂಡಿತ ಇಲ್ಲ. ಮುಖ್ಯವಾಗಿ ಇದು ಅವಳ ಅರಿವಿಗೆ ಬಂದು ಆಗ್ತಿಲ್ಲ. ಇದು ಸಂಪೂರ್ಣವಾಗಿ ದೈಹಿಕ ಮಟ್ಟದ ಒಂದು ಮುಗ್ಧ ಸಂವೇದನೆ. ಅಂದ್ರೆ ಅದೊಂದು ಅನುಭವ ಅಷ್ಟೇ, ಅದಕ್ಕಿನ್ನು ಯಾವುದೇ ಅರ್ಥವನ್ನು ಅವಳು ಕೊಟ್ಟಿಲ್ಲ, ಆ ವಯಸ್ಸಿನಲ್ಲಿ ಕೊಡಲು ಸಾಧ್ಯವೂ ಇಲ್ಲ. ಎಕ್ಸಾಕ್ಟ್ಲಿ. ಆ ಜೀಕಾಲಿ ಆಟದ ನಂತರ ಅವರ ಆಟ ಮುಂದುವರಿಯುತ್ತಲ್ವಾ? ಹೌದು. ಆ ಮರ ಹತ್ತುವ ದೃಶ್ಯದಲ್ಲಿಯೂ ಇದೇ ರೀತಿಯ ಸೂಕ್ಷ್ಮತೆ ಇದೆಯಾ? ಅಂಡ್ ಆಫ್ಟರ್ವರ್ಡ್ಸ್ ವಿ ಕ್ಲೈಂಬ್ಡ್ ಅ ಟ್ರೀ, ಶಿ ಸೆಡ್, ನಾಟ್ ವೆರಿ ಟಾಲ್ ಬಟ್ ಫುಲ್ ಆಫ್ ಲೀವ್ಸ್ ಲೈಕ್ ದೋಸ್ ಆಫ್ ಅ ಫಿಗ್ ಟ್ರೀ. ಖಂಡಿತವಾಗಿಯೂ ಇಲ್ಲಿ ರಾಮಾನುಜನ್ ಬಹಳ ಜಾಣ್ಮೆಯಿಂದ ಕವಿತೆಯ ಮುಂದಿನ ಹಂತಕ್ಕೆ ಒಂದು ಬೀಜವನ್ನು ಬಿತ್ತುತ್ತಿದ್ದಾರೆ. ಜೀಕಾಲಿ ಆಟದ ನಂತರ ಮರ ಹತ್ತುವುದು, ಅದು ಅಂಜುರದ ಮರದ ಹಾಗೆ ಎಲೆಗಳಿಂದ ತುಂಬಿತ್ತು ಅಂತಾಳೆ. ಹೌದು. ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಅಂಜುರದ ಮರ ಫಲವತ್ತತೆ, ಪ್ರಬುದ್ಧತೆ ಮತ್ತು ಲೈಂಗಿಕತೆಯ ಸಂಕೇತ. ಹಾಗಾ? ಆದ್ರೆ ಇಲ್ಲಿ ರಾಮಾನುಜನ್ ಏನ್ ಮಾಡ್ತಾರೆ ಅಂದ್ರೆ ಆ ಸಂಕೇತವನ್ನು ಪರಿಚಯಿಸಿ ತಕ್ಷಣವೇ ಅದನ್ನು ನಿರಾಕರಿಸುತ್ತಾರೆ. ಆ ಮಕ್ಕಳಿಗೆ ಅದು ಕೇವಲ ಎಲೆಗಳಿಂದ ತುಂಬಿದ ಒಂದು ಮರ ಅಷ್ಟೇ. ಅದರ ಸಾಂಕೇತಿಕ ಭಾರ ಅವರಿಗೆ ಗೊತ್ತೇ ಇಲ್ಲ. ಹೌದು, ಇದು ನಮ್ಮ ನೆನಪುಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯಂತಿದೆ. ನಿಜ. ಬಾಲ್ಯದಲ್ಲಿ ನಡೆದ ಒಂದು ಘಟನೆಯ ಮಹತ್ವ ನಮಗೆ ಆಗ ತಿಳಿದಿರೋದಿಲ್ಲ. ವರ್ಷಗಳ ನಂತರ ತಿರುಗಿ ನೋಡಿದಾಗ ಅದರ ಅರ್ಥ ಇದಾಗಿತ್ತಾ ಅಂತ ಅರಿವಾಗುತ್ತೆ. ರಾಮಾನುಜನ್ ಅದನ್ನೇ ಇಲ್ಲಿ ಮಾಡ್ತಿದ್ದಾರೆ. ಆ ಸಂಕೇತದ ಭಾರವನ್ನು ಓದುಗರಾದ ನಮ್ಮ ಮೇಲೆ ಹೊರಿಸಿ ಮಕ್ಕಳನ್ನು ಅದರಿಂದ ಸಂಪೂರ್ಣವಾಗಿ ಹೊರಗಿಡ್ತಾರೆ. ನಿಖರವಾಗಿ ಅದನ್ನೇ ಮುಂದಿನ ಸಾಲು ನೇರವಾಗಿ ಹೇಳಿಬಿಡುತ್ತದೆ. And we were very innocent about it. ಇಲ್ಲಿಗೆ ಕವಿತೆಯ ಮೊದಲ ಭಾಗ,
ಆ ಮುಗ್ಧ ಭೂತಕಾಲ ಮುಗಿಯುತ್ತೆ. ಹೌದು. ನಾವು ಅದರ ಬಗ್ಗೆ ತುಂಬ ಮುಗ್ಧರಾಗಿದ್ದೆವು ಎಂಬ ನೇರ ಹೇಳಿಕೆ, ಜೀಕಾಲಿಯ ಅನುಭವ, ಮರ ಹತ್ತಿದ್ದು, ಆ ದೈಹಿಕ ಸಾಮೀಪ್ಯ, ಯಾವುದಕ್ಕೂ ಯಾವುದೇ ಲೈಂಗಿಕತೆಯ ಲೇಪವಿರಲಿಲ್ಲ. ಎಲ್ಲವೂ ಸಹಜ. ಹೌದು, ಅದು ಕೇವಲ ಬಾಲ್ಯದ ಸಹಜ ಕುತೂಹಲ ಮತ್ತು ಆಟವಾಗಿತ್ತು. ಇಲ್ಲಿಯವರೆಗಿನ ಚಿತ್ರಣ ಒಂದು ಸುಂದರವಾದ ಬಿಸಿಲು ಬೆಳಕಿನ ದಿನದ ಹಾಗೆ ಇದೆ. ಹೌದು, ಒಂದು ರೀತಿ ಹಳೆಯ ಕಪ್ಪು ಬಿಳುಪು ಫೋಟೋದ ಹಾಗೆ. ಕರೆಕ್ಟ್. ಆದರೆ ಈಗ ಕವಿ ಇದ್ದಕ್ಕಿದ್ದಂತೆ ಕ್ಯಾಮೆರಾವನ್ನು ವರ್ತಮಾನಕ್ಕೆ ತಿರುಗಿಸ್ತಾರೆ. ಇಲ್ಲಿಂದ ಕವಿತೆಯ ಬಣ್ಣ, ಧ್ವನಿ ಎಲ್ಲವೂ ಬದಲಾಗುತ್ತದೆ. ಹಾಗಿದ್ರೆ ನೋಡೋಣ ಆ ಕಪ್ಪು ಬಿಳುಪು ಚಿತ್ರ ಈಗಿನ ಬಣ್ಣದ ಜಗತ್ತಿನಲ್ಲಿ ಹೇಗೆ ಕಾಣುತ್ತೆ ಅಂತ. 5ನೇ ಶ್ಲೋಕ. Now she looks for the swing in cities with 15 suburbs and tries to be innocent about it. Now, ಈ ಒಂದೇ ಪದ ಇಡೀ ಕವಿತೆಯನ್ನು ವರ್ತಮಾನಕ್ಕೆ ಎಳುತ್ತರುತ್ತೆ. ಹೌದು, ಇಲ್ಲಿಂದ ಕಥಾನಾಯಕಿ ದೊಡ್ಡವಳಾಗಿದ್ದಾಳೆ. ಅವಳ ಜಗತ್ತು ಬದಲಾಗಿದೆ. ಹಳ್ಳಿಯ ಜಿಕಾಳಿಯ ಜಾಗದಲ್ಲಿ ಈಗ 15 ಉಪನಗರಗಳಿರುವ ನಗರಗಳು ಬಂದಿವೆ. ಸಿಟೀಸ್ ವಿತ್ 15 ಸಬರ್ಬ್ಸ್. ಇದೊಂದು ಅತ್ಯಂತ ಶಕ್ತಿಯುತವಾದ ಚಿತ್ರಣ. ಇದು ಕೇವಲ ಒಂದು ಭೌಗೋಳಿಕ ಸ್ಥಳದ ಬದಲಾವಣೆಯಲ್ಲ, ಇದೊಂದು ಮನಸ್ಥಿತಿಯ ಬದಲಾವಣೆ. ಓಕೆ. ಹಳ್ಳಿಯ ಸರಳ, ಕೇಂದ್ರಿತ ಜೀವನಕ್ಕೂ ಆಧುನಿಕ ನಗರದ ವಿಘಟಿತ, ಸಂಕೀರ್ಣ, ದಿಕ್ಕಾಪಾಲಾದ ಜೀವನಕ್ಕೂ ಇರುವ ವ್ಯತ್ಯಾಸವನ್ನು ಇದು ತೋರಿಸುತ್ತೆ. ಸರಿ. ಆ ಹಳ್ಳಿಯ ಒಂದು ಜಿಕಾಳಿಯನ್ನು ಈಗ 15 ಉಪನಗರಗಳಿರುವ ಬೃಹತ್ ನಗರದಲ್ಲಿ ಹುಡುಕುತ್ತಿದ್ದಾಳೆ. ಆ ಹುಡುಕಾಟವೇ ಒಂದು ರೀತಿ ವ್ಯರ್ಥ ಪ್ರಯತ್ನದ ಹಾಗೆ ಕಾಣಿಸುತ್ತೆ. ಹೌದು. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಗಮನ ಸೆಳೆದಿದ್ದು ಟ್ರೈಸ್ ಟು ಬಿ ಇನ್ನೋಸೆಂಟ್, ಮುಗ್ಧಳಾಗಿರಲು ಪ್ರಯತ್ನಿಸುತ್ತಾಳೆ ಅನ್ನೋ ಸಾಲು. ಪ್ರಯತ್ನ ಅನ್ನೋ ಪದದಲ್ಲೇ ಒಂದು ಸೋಲಿದೆ ಅಲ್ವಾ? ಖಂಡಿತ. ಇದು ಈ ಕವಿತೆಯ ತಿರುವು. ಬಾಲ್ಯದಲ್ಲಿ ಮುಗ್ಧತೆ ಸಹಜವಾಗಿತ್ತು, ಉಸಿರಾಟದಷ್ಟೇ ಸಹಜ. ಅದಕ್ಕೆ ಪ್ರಯತ್ನ ಬೇಕಿರ್ಲಿಲ್ಲ. ನಿಜ. ಯಾವಾಗ ಒಬ್ಬ ವ್ಯಕ್ತಿ ಮುಗ್ಧನಾಗಿರಲು ಪ್ರಯತ್ನ ಪಡ್ತಾನೋ ಆ ಕ್ಷಣದಲ್ಲೇ ಆತ ಮುಗ್ಧತೆಯನ್ನ ಕಳೆದುಕೊಂಡಿದ್ದಾನೆ ಅಂತ ಅರ್ಥ. ಈಗ ಅವಳಿಗೆ ಎಲ್ಲದರ ಅರ್ಥವೂ ಗೊತ್ತು. ಜಗತ್ತು, ಸಂಬಂಧಗಳು, ಸ್ಪರ್ಶ ಎಲ್ಲದರ ಹಿಂದಿನ ಸಂಕೀರ್ಣತೆ ಅವಳಿಗೆ ತಿಳಿದಿದೆ. ಹಾಗಾಗಿ ಆ ಹಳೆಯ ಸರಳ ಭಾವನೆಯನ್ನು ಮರಳಿ ಪಡೆಯುವುದು ಕೇವಲ ಒಂದು ಹತಾಶ ಪ್ರಯತ್ನವಾಗುತ್ತದೆ. ಅಂದರೆ ಅವಳು ಹುಡುಕುತ್ತಿರುವುದು ಆಜಿಕಾಲಿಯನ್ನಲ್ಲ. ಅಲ್ಲ, ಅವಳು ಹುಡುಕುತ್ತಿರುವುದು ಆಜಿಕಾಲಿಯನ್ನೋ ಅಥವಾ ಆ ಸೋದರ ಸಂಬಂಧಿಯನ್ನೋ ಅಲ್ಲ. ಅವಳು ಹುಡುಕುತ್ತಿರುವುದು ಅವಳೇ ಕಳೆದುಕೊಂಡ ಆ ಮುಗ್ಧತೆಯನ್ನ. ಆ ಮುಗ್ಧತೆಯನ್ನ ಕಳೆದುಕೊಂಡ ಮೇಲೆ ಜಗತ್ತು ಕಾಣುವ ರೀತಿಯ ಬದಲಾಗ್ಬಿಡುತ್ತೆ. ಹೌದು. ಬಾಲ್ಯದಲ್ಲಿ ಕಂಡ ಅದೇ ವಸ್ತುಗಳು ಈಗ ಹೊಸ, ಕೆಲವೊಮ್ಮೆ ಅಪಾಯಕಾರಿ ಎನಿಸುವ ಅರ್ಥಗಳನ್ನು ಪಡೆದುಕೊಳ್ಳುತ್ತೇವೆ. ಇದು ನಮ್ಮನ್ನು ಕವಿತೆಯ ಕೊನೆಯ ಮತ್ತು ಅತ್ಯಂತ ಸ್ಫೋಟಕ ಚಿತ್ರಣಕ್ಕೆ ಕರೆತರುತ್ತೆ. ಖಂಡಿತ. Not only on the crotch of a tree that looked as if it would burst under every leaf into a brood of scarlet figs if someone suddenly sneezed. ಈ ಶ್ಲೋಕ ಇದು ಇಡೀ ಕವಿತೆಯ ಸಾರವನ್ನು ಹಿಡಿದಿಡುತ್ತೆ. ಬಾಲ್ಯದ ಮುಗ್ಧ ಚಿತ್ರಣಕ್ಕೆ ಇದು ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಹೌದು. ಇಲ್ಲಿ ಪ್ರತಿಯೊಂದು ಪದವೂ ಸಾಂಕೇತಿಕತೆಯಿಂದ ತುಂಬಿದೆ. ಮೊದಲು ಬಾಲ್ಯದಲ್ಲಿ ಕೇವಲೊಂದು ಮರವಾಗಿದ್ದು ಈಗ ಕ್ರಾಚ್ ಆಫ್ ಎ ಟ್ರೀ, ಮರದ ಕವಲು ಆಗಿ ಬದಲಾಗಿದೆ. ಕ್ರಾಚ್ ಎಂಬ ಪದವೇ ನೇರವಾಗಿ ಲೈಂಗಿಕತೆಯನ್ನು ಸೂಚಿಸುತ್ತೆ. ಹೌದು, ಆ ಪದದ ಆಯ್ಕೆಯೇ ಆಘಾತಕಾರಿ. ನಂತರ ಬರುವುದು ಸ್ಕಾರ್ಲೆಟ್ ಫಿಗ್ಸ್, ಕಡು ಕೆಂಪು ಅಂಜೂರಗಳು. ಹೌದು, ಬಾಲ್ಯದಲ್ಲಿ ಕೇವಲ ಅಂಜೂರದ ಮರದ ಎಲೆಗಳು ಅಂತ ಇದ್ದಿದ್ದು ಈಗ ಕಡು ಕೆಂಪು ಅಂಜೂರಿಗಳಾಗಿವೆ. ಆ ಕೆಂಪು ಬಣ್ಣ ಏನನ್ನು ಸೂಚಿಸುತ್ತೆ? ಇಲ್ಲಿ ಕೇವಲ ಲೈಂಗಿಕತೆಯಲ್ಲ, ನಮ್ಮ ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಸತ್ಯವಿದೆ. ಕೆಂಪು ಬಣ್ಣಕ್ಕೆ ಅನೇಕ ಅರ್ಥಗಳಿವೆ. ಪ್ರೀತಿ, ಉತ್ಸಾಹ, ಭಾವೋದ್ರೇಕ, ಅಪಾಯ, ರಕ್ತ. ಬಾಲ್ಯದಲ್ಲಿ ಅವಳು ನೋಡಿದ ಸಾಮಾನ್ಯ ಅಂಜೂರದ ಮರ ಅವಳ ನೆನಪಿನೊಳಗೆ ವರ್ಷಗಳ ಕಾಲ ಇದ್ದು ಅವಳ ವಯಸ್ಕ ಜೀವನದ ಅನುಭವಗಳ ಬಣ್ಣ ಬಳಿದುಕೊಂಡು ಇದ್ದಕ್ಕಿದ್ದಂತೆ ಒಂದು ಕೆಂಪು ಅಂಜೂರವಾಗಿ ಬದಲಾಗಿದೆ. ಇದು ನೆನಪುಗಳು ಸ್ಥಿರವಲ್ಲ, ಅವು ನಮ್ಮ ಜೊತೆ ಬೆಳಿತವೆ, ಮಾಗುತ್ತವೆ ಅನ್ನೋದಕ್ಕೊಂದು ಅದ್ಭುತ ರೂಪಕ. ಆ ಮರ ಈಗ ಪ್ರತಿ ಎಲೆಯ ಕೆಳಗೆ ಸಿಡಿಯುಲು ಸಿದ್ಧವಾಗಿರುವ ಕೆಂಪು ಅಂಜೂರಗಳ ಸಮೂಹವನ್ನೇ ಇಟ್ಕೊಂಡಿದೆ. ಅಮ್ಮ, ಮತ್ತು ಆ ಸಿಡಿಯುವಿಕೆಗೆ ಬೇಕಾಗಿರುವುದು ಏನು? ಕೇವಲ ಯಾರೋ ಒಬ್ರು ಸೀನಿದ್ರೆ ಸಾಕು. ಹೌದು. ಇಫ್ ಸಮ್ಮನ್ ಸಡನ್ಲಿ ಸ್ನೀಸ್ಡ್, ಇದೊಂದು ವಿಚಿತ್ರವಾದ ಆದರೆ ಅತ್ಯಂತ ಪರಿಣಾಮಕಾರಿಯಾದ ಹೋಲಿಕೆ. ಅಷ್ಟು ಸಣ್ಣ ಪ್ರಚೋದನೆಗೆ ಇಡೀ ಮರವೇ ಅಂಜೂರಗಳಿಂದ ಸಿಡಿದು ಹೋಗಬಹುದು ಅಂದ್ರೆ ಅದರ ಅರ್ಥವೇನು? ಇದರ್ಥ ವಯಸ್ಕರ ಭಾವನೆಗಳು,
ಅದರಲ್ಲೂ ಆ ಅಡಕಿಟ್ಟ ಆಸೆಗಳು ಎಷ್ಟು ಸೂಕ್ಷ್ಮ ಮತ್ತು ಪ್ರಬಲವಾಗಿರುತ್ತವೆ ಅನ್ನೋದು. ಸರಿ. ಒಂದು ಸಣ್ಣ ಅನಿರೀಕ್ಷಿತ ಅನೈಚ್ಛಿಕ ಘಟನೆ ಸೀನಿನ ಹಾಗೆ ಅದು ಕೂಡ ಅವಳಲ್ಲಿರುವ ಭಾವನೆಗಳ ಸ್ಫೋಟಕ್ಕೆ ಕಾರಣವಾಗಬಹುದು. ಬಾಲ್ಯದಲ್ಲಿ ಜೀಕಾಲಿಯ ದೊಡ್ಡ ತೂಗಾಟದಿಂದ ಆದದ್ದು ಕೇವಲ ಒಂದು ಮುಗ್ಧ ಸಂವೇದನೆ. ಆದ್ರೆ ಈಗ ಒಂದು ಸಣ್ಣ ಸೀನು ಕೂಡ ಪ್ರಬುದ್ಧ ಲೈಂಗಿಕ ಭಾವನೆಗಳ ಸ್ಫೋಟಕಕ್ಕೆ ಕಾರಣವಾಗಬಹುದು. ಇವೆರಡರ ನಡುವಿನ ಅಗಾಧ ವ್ಯತ್ಯಾಸವೇ ಅವಳು ಕಳೆದುಕೊಂಡ ಮುಗ್ಧತೆಯ ಅಳತೆಗೋಲು. ಹಾಗಾದ್ರೆ ಈ ಇಡೀ ಕವಿತೆಯ ಪ್ರಯಾಣವನ್ನು ಒಟ್ಟಾರೆಯಾಗಿ ನೋಡಿದ್ರೆ ಇದು ಕೇವಲ ಒಂದು ಹುಡುಗಿಯ ಕಥೆಯಲ್ಲ ಅಲ್ವಾ? ಖಂಡಿತ ಅಲ್ಲ. ಇದು ಅನುಭವವು ಮುಗ್ಧತೆಯನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದರ ಕಥೆ. ಖಂಡಿತ. ಇದರಲ್ಲಿನ ಪ್ರಮುಖ ಸಂಕೇತಗಳ ಬದಲಾವಣೆಯನ್ನು ನೋಡಿದ್ರೆ ಇದು ಸ್ಪಷ್ಟವಾಗತ್ತೆ. ಒಂದು, ಜೀಕಾಲಿ ಸ್ವಿಂಗ್. ಬಾಲ್ಯದಲ್ಲಿ ಅದು ಲಯಬದ್ಧ ಚಲನೆ ಮತ್ತು ಮುಗ್ಧ ಸಂವೇದನೆಯ ಸಂಕೇತ. ವಯಸ್ಕ ಜೀವನದಲ್ಲಿ ಅದು ಹುಡುಕಿದ್ರೂ ಸಿಗದ ಒಂದು ಆದರ್ಶ. ಹೌದು. 2, ಅಂಜೂರದ ಮರ ಫಿಗ್ ಟ್ರೀ. ಬಾಲ್ಯದಲ್ಲಿ ಅದು ಕೇವಲ ಎಲೆಗಳಿಂದ ತುಂಬಿದ ಮರ. ಆದ್ರೆ ವಯಸ್ಕ ದೃಷ್ಟಿಯಲ್ಲಿ ಅನುಭವದ ಬಣ್ಣ ಬಳಿದುಕೊಂಡು ಅದು ಫಲವತ್ತತೆ, ಭಾವೋದ್ರೇಕ ಮತ್ತು ಸ್ಫೋಟಗೊಳ್ಳಲು ಸಿದ್ಧವಾಗಿರುವ ಲೈಂಗಿಕತೆಯ ಪ್ರಬಲ ಸಂಕೇತವಾಗಿ ಬದಲಾಗಿದೆ. ಕರೆಕ್ಟ್. 3ನೇದು ಮುಗ್ಧತೆ, ಇನ್ನೋಸೆನ್ಸ್. ಬಾಲ್ಯದಲ್ಲಿ ಅದು ಸಹಜ ಸ್ಥಿತಿ. ವಯಸ್ಕ ಜೀವನದಲ್ಲಿ ಅದೊಂದು ಪ್ರಯತ್ನ, ಒಂದು ಹತಾಶ ಹುಡುಕಾಟ. ಹೌದು. ನಾವು ಭೂತಕಾಲವನ್ನು ಹುಡುಕಿಕೊಂಡು ಹೋಗ್ಬೋದು, ಆದ್ರೆ ಅದನ್ನು ಅದೇ ಮುಗ್ಧ ಕಣ್ಣುಗಳಿಂದ ನೋಡುವುದು ಅಸಾಧ್ಯ. ಯಾಕೆಂದ್ರೆ ಆ ಕಣ್ಣುಗಳೇ ಈಗ ಬದಲಾಗಿವೆ. ಆ ನೋಟವೇ ಈಗ ಸಂಕೀರ್ಣವಾಗಿದೆ. ಈ ಕವಿತೆ ಕಳೆದುಹೋದ ಮುಗ್ಧತೆಯ ಬಗ್ಗೆ ಒಂದು ವಿಷಾದದ ಗೀತೆಯೂ ಹೌದು, ಹಾಗೆಯೇ ನೆನಪಿನ ಸಂಕೀರ್ಣ ಸ್ವರೂಪದ ಬಗ್ಗೆ ಒಂದು ಆಳವಾದ ಅಧ್ಯಯನವೂ ಹೌದು. ತುಂಬಾ ಚೆನ್ನಾಗಿ ಈ ಕವಿತೆ ಆಳವನ್ನ ನಮಗೆ ತೋರಿಸಿದಿರಿ. ಒಂದು ಸಣ್ಣ ಮುಗ್ಧ ನೆನಪು ನಮ್ಮ ಪ್ರಜ್ಞೆಯಲ್ಲಿ ಹೇಗೆ ಬೆಳೆದು ರೂಪಾಂತರಗೊಂಡು ಒಂದು ಸಂಪೂರ್ಣ ಹೊಸ ಅರ್ಥವನ್ನು ಪಡೆಯುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಖಂಡಿತ. ಕೊನೆಯದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.